ಏನ್ ಇವಾಗ ನಾನು ಹೇಳಿದ್ ಗೊತ್ತಾಯ್ತಾ? ಒಪ್ಕೊಂತೆ ಇವಾಗಾದ್ರೂ ನಾನು ಹೇಳಿದ ಮಾತನ್ನ? ನನಗಿನ್ನೂ ನಿಮ್ಮ ಮೇಲೆ ನಂಬಿಕೆ ಬರ್ತಿಲ್ಲ. ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡಿರಿ, ನನಗೆ ಗೊತ್ತು. ಇಲ್ಲಿ ನೋಡ್ಕೋದಂಡ, ನಾವು ಅಂಥ ಮನುಷ್ಯರೆಲ್ಲ ಅಲ್ಲ, ಆಯ್ತಾ? ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿತ್ತು ಅಂದಿದ್ರೆ ಮೊನ್ನೆ ನಿನ್ನ ಹತ್ರ ಹಂಗೆ ಮಾತಾಡ್ತಾನೆ ಇರಲಿಲ್ಲ ನಾನು. ಆಮೇಲೆ ನೀನು ಹೇಳಕ್ ಬಂದಿ ಅಂದ ತಕ್ಷಣ ಆ ಡೀಲ್ನ ಒಪ್ಕೊಂತಾನೂ ಇರಲಿಲ್ಲ, ನೀ ಹೇಳಿದ ಮಾತನ್ನ ನಾನು ಸೀಕ್ರೆಟ್ ಆಗಿನೂ ಇರ್ತಿರ್ಲಿಲ್ಲ. ಇವತ್ತು ನಿನ್ನಿಂದ ನಾನು ನಮ್ಮ ಅಣ್ಣನ ಹತ್ರ ಮುಖ ತೋರಿಸದೇ ಇರೋ ಥರ ಆಯ್ತು. ಸೋಹನ್, ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೋ. ಸಾರಿ ಭಯ್ಯ. ಹೇಳಿವಾಗ ಏನ್ ಮಾಡ್ಬೇಕು ನಿನ್ನ? ಬಿಪಿನ್ ಜಿ. ಓ ಆಯೇ ಲಾಲಾಜಿ. ಏನಿದು ಈ ರೀತಿ ಎಲ್ಲರೂ ಸಿಟ್ಟೊಳಗೆ ನಿಂತ್ಕೊಂಡಿರಾ? ಸೋಹನ್, ಏನಾಗೈತಿ? ಅದು ಏನಿಲ್ಲ ಸರ್. ಓ, ಇದ್ರೊಳಗಡೆ ಇವರು ಇನ್ವಾಲ್ವ್ ಆಗ್ಯಾರಾ? ರೀ ಮಿಸ್ಟರ್, ಯಾರಿ ನೀವು? ನಾನು ಎದ್ರೊಳಗಡೆ ಇನ್ವಾಲ್ವ್ ಆಗಬೇಕು? ನನಗೂ ನಿಮಗೂ ಏನೂ ಸಂಬಂಧನೇ ಇಲ್ಲ. ಅಷ್ಟಕ್ಕೂ ನೀವು ಯಾರು? ಬಿಪಿನ್ ಜಿ, ಈ ಕ್ಯಾ ಹೇ ಸಬ್ ಕುಚ್? ಅಯ್ಯೋ ಚೋಡಿಯೇ, ಏಕ್ ಫ್ರಾಡ್ ಹೇ. ಏನು ಫ್ರಾಡಾ? ಮತ್ ನೋಡಿದ್ರೆ ಈ ರೀತಿ ತಂದೇನು ತಪ್ಪಿಲ್ಲ ಅನ್ನೋ ಥರ ನಿಂತ್ಕೊಂಡಾನ. ಅದು ತುಂಬಾ ಉದ್ದದಿದೆ ಅದ್ರ ಲಿಸ್ಟು. ಏನಾಯ್ತು ಅಂತ ಹೇಳಿ ಬಿಪಿನ್ ಜಿ, ನಾ ನಿಮ್ಮ ಹಿತೈಷಿ ಅಂತ ಅನ್ಕೊಳ್ಳಿ. ಓ, ಇದೆಲ್ಲ ಡ್ರಾಮಾನಾ? ಇದೆಲ್ಲ ಮುಂಚೆನ ಆಗಿದ್ರೆ ನನ್ನ ಹತ್ರ ಯಾಕೆ ನೀವು ಈ ರೀತಿ ಡೀಲ್ ಒಪ್ಕೊಂಡ್ರಿ? ಹಲೋ, ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೊ ನೀನು. ಸೋಹನ್, ನಿಮ್ ಸ್ನೇಹಿತಂಗೆ ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೊಳಕ್ ಹೇಳು. ನಾನು ಸ್ವಲ್ಪ ಲಾಲಾಜಿ ಹತ್ರ ಮಾತಾಡ್ಬೇಕು. ಸರಿ ಭಯ್ಯ, ಸ್ವಲ್ಪ ಸುಮ್ಮನೆ ಇರೋ. ನಿನ್ನ ಈ ಕಡೆಗೆ ಬಾ ಇಲ್ಲಿ. ಇಲ್ಲ, ನಾನು ಸುಮ್ಮನೆ ಇರೋದಿಲ್ಲ. ನಾನು ನಿಮ್ದೆಲ್ಲ ಪ್ಲಾನ್ ನನಗೆ ಗೊತ್ತಾಗಬೇಕು. ನೀವೆಲ್ಲ ಸೇರಿ ನನಗೆ ಮೋಸ ಮಾಡಕ್ ನಿಂತೀರಿ. ನೀನ್ ಸ್ವಲ್ಪ ಇಲ್ಲಿ ಬಾರಪ್ಪ. ಸರಿ, ಅದೇನು ಹೇಳು ಬಿಪಿನ್ ಜಿ, ಏನಾಗಿರೋದು ಇದೆಲ್ಲ? ಅದು ಏನಾಯ್ತು ಗೊತ್ತಾ ಲಾಲಾಜಿ, ಇವನು ಎಷ್ಟು ಎಂತ ದೊಡ್ಡ ಫ್ರಾಡ್ ಅಂತ ಅಂದ್ರೆ, ನನ್ನ ಹತ್ರನೇ ಮೋಸ ಮಾಡಕ್ ಬರ್ತಾನೆ. ಡೂಪ್ಲಿಕೇಟ್ ಒಡವೆ ತಗೊಂಡ್ಬಂದು ದುಡ್ಡು ಬೇಕಂತ ಇವನಿಗೆ. ಅದು ಲಕ್ಷ ಗಂಟ್ಲೆ ಅಲ್ಲ, ಕೋಟಿ ಕೋಟಿ ಗಂಟ್ಲೆ ಬೆಲೆ ಬಾಳುತ್ತೆ. ಒಂದ್ ವೇಳೆ ನಾನು ನನ್ನ ತಮ್ಮನ ಸ್ನೇಹಿತ ಅಂತೇಳಿ ಹಂಗ ಬಿಟ್ಟಿದ್ರೆ, ದುಡ್ಡು ಕೊಟ್ಟಿದ್ರೆ ನನ್ನ ತಲೆ ಅಷ್ಟೇ ನನ್ನ 3 ಮನೆ ಬೀಳ್ತಿತ್ತು. ಏನು, ಈ ಮನುಷ್ಯ ಇಷ್ಟು ದೊಡ್ಡ ಫ್ರಾಡಾ? ಅದಕ್ಕೆ ಇವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಇನ್ನ ಒಳಗೆ ಹಾಕ್ಸೋಣ ಅಂತ. ಸೋಹನ್, ಮೊದಲು ಪೊಲೀಸಿಗೆ ಫೋನ್ ಮಾಡು. ನಿಮ್ ಫ್ರೆಂಡ್ ನಾ ಒಳಗೆ ಹಾಕಿಸ್ತೇನೆ. ಏನ್ ಸೋಹನ್ ಇದು? ನಿಮ್ಮಣ್ಣ ಯಾವ ರೀತಿ ಮಾತಾಡಕತ್ತಾರಲ್ಲ? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂತೀಯಾ? ಮೊದಲ ಮಾಡಿರೋ ತಪ್ಪು, ಅದ್ರ ಮೇಲೆ ಮತ್ತೆ ನೀನು ಏನು ತಪ್ಪು ಮಾಡೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಿ. ಆಗಲೇ ನಮ್ಮ ಅಣ್ಣನ ಹತ್ರ ಕ್ಷಮೆ ಕೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ನ ಬಿಟ್ಬಿಡ್ತಿದ್ದ. ಇಲ್ಲ ನೋಡು, ಎಲ್ಲೋ ಏನೋ ತಪ್ಪು ನಡೆದೈತಿ, ಆದ್ರೆ ನೀನು ಅದನ್ನ ಒಪ್ಕೋಬೇಕು. ಈಗ ಇಲ್ಲೇ ಕ್ಷಮೆ ಕೇಳಿದ್ರೆ ಮಾತ್ರ ನಿನಗೆ ಉಳಿವು, ಇಲ್ಲ ಅಂತ ಅಂದ್ರೆ ಮಾತ್ರ ನಮ್ಮ ಅಣ್ಣ ನಿನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾನೆ. ನಾನು ಹಿಂಗ ಸಿಟ್ಟು ಮಾಡ್ಕೊಂತ ಇದ್ರೆ ಇಲ್ಲಿಂದ ಹೋಗೋದು ಕಷ್ಟ. ಸ್ವಲ್ಪ ನಾ ಏನ್ ಹೇಳತ್ತೀನಿ ಅರ್ಥ ಮಾಡ್ಕೊ. ನಮ್ಮ ಅಣ್ಣನ ಹತ್ರ ಕ್ಷಮೆ ಕೇಳು, ಆಮೇಲೆ ನಿನ್ನ ಸುಮ್ಮನೆ ಮನೆ ಕಳ್ಸೋ ಜವಾಬ್ದಾರಿ ನಂದು. ಏನೋ ನನ್ನ ಸ್ನೇಹಿತ ಅಂತ ಹೇಳಿ ಇಷ್ಟು ಸಹಾಯ ಮಾಡ್ಬೋದು, ಆದ್ರೆ ಇನ್ಮೇಲೆ ಸರಿ, ನಿನ್ ಸ್ನೇಹಕ್ಕೆ ಬೆಲೆ ಕೊಟ್ಟು ನಾನು ಒಪ್ಕೊಂತೇನೆ. ಭಯ್ಯ, ಅವನು ಕ್ಷಮೆ ಕೇಳಕ್ ರೆಡಿ ಇದ್ದಾನೆ ಭಯ್ಯ. ಇಲ್ಲಿ ನೋಡು ಸೋಹನ್, ಇದ್ರೊಳಗಡೆ ನೀನು ಮಧ್ಯೆ ಬರಬೇಡ. ನನಗೂ ಅವನಿಗೂ ಬಿಟ್ಟಿದ್ದು ಈ ಮಾತೆಲ್ಲ, ಅದನ್ನೆಲ್ಲ ಮಾತಾಡೋದಕ್ಕಿಂತ ಮುಂಚೆನೇ ಇರ್ಬೇಕಿತ್ತು ಅವನಿಗೆ. ಇದು ಈಗ ಬಂದು ಸಾರಿ ಕೇಳಿದ್ರೆ ನಾನು ಬಿಟ್ಬಿಡ್ತೇನಾ? ಎಷ್ಟೆಲ್ಲ ನನಗೆ ಹಿಂಸೆ ಕೊಟ್ಟ ಇವನು. ನಾನು ಅವಾಗಿಂದ ಹೇಳಕತ್ತಿದ್ದೆ ಇಲ್ಲ, ಇವನ್ ಎದುರುಗಡೆನೆ ಮತ್ತೆ ಪರೀಕ್ಷೆ ಮಾಡಿ ತೋರಿಸ್ತೀನಿ. 2 ಡೂಪ್ಲಿಕೇಟ್ ಮಾಡಿಟ್ಕೊಳಕ್ಕೆ ನಮ್ಗೆ ಹುಚ್ಚ? ಅಷ್ಟಕ್ಕೂ ಒಂದ್ ರಾತ್ರಿ ಒಳಗಡೆ ಅಷ್ಟೆಲ್ಲ ಮಾಡಕ್ ಸಾಧ್ಯನಾ? ಆಲ್ರೆಡಿ ನೀನು ಒಂದು ಮಾಡಿಟ್ಟಿದ್ದಿ, ಇನ್ನೊಂದ್ ಸೆಟ್ ಮಾಡಕ್ ಸಾಧ್ಯನಾ? ಅದು ಎಲ್ಲಿಟ್ಟಾನೋ ಬುದ್ಧಿ ಎಂತಾನೋ. ಸಾರಿ ಕೇಳು. ಸಾರಿ ಸರ್. ನೀನ್ ಏನ್ ಮಾಡಿದ್ರು ಅಷ್ಟೇ. ಸೋಹನ್, ನಿನ್ ಹತ್ರ ಆಗಿಲ್ಲ ಅಂದ್ರೆ ಹೇಳು, ನಾನು ಕಾಲ್ ಮಾಡ್ತೀನಿ. ನಿನಗೇನ್ ಶಿಕ್ಷೆ ಆಗ್ತಿತ್ತೋ ಅದು ಪೊಲೀಸರು ಕೊಡಿಸ್ತಾರೆ. ಇನ್ಮೇಲೆ ನನ್ನ ಹತ್ರ ಮಾತಾಡ್ಬೇಡ. ಇಲ್ಲಿಂದ ನೀ ಸೀದಾ ಹೋಗೋದು ಸ್ಟೇಷನ್ಗೆ. ಬಿಪಿನ್ ಜಿ, ಏನ್ ಮಾತಾಡ್ತಿದ್ದೀರಾ ನೀವು? ನೀವು ಸುಮ್ಮನೆ ಇರಲಿಲ್ಲ ಅಲಾಜಿ. ಒಂದ್ಸಲ ಇವ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ನಿಮ್ದು ಒಡವೆ ಎಲ್ಲ ರೆಡಿ ಇದೆ, ಕೊಟ್ಬಿಡ್ತೀನಿ. ಅಯ್ಯೋ ಬಿಪಿನ್ ಜಿ, ನಿಮ್ಗೆ ತಲೆ ಏನಾದ್ರು ಕೆಟ್ಟಿದೇನಾ? ಯಾಕೆ ಲಾಲಾಜಿ ಈ ರೀತಿ ಕೇಳ್ತಾ ಇದ್ದೀರಾ? ಅಯ್ಯೋ ಸ್ವಲ್ಪ ಬನ್ನಿ ಇಲ್ಲಿ. ಏನಾಯ್ತು ಹೇಳಿ. ಅದು ನೀವು ಈ ಕಂಪನಿನ ಬೆಳೆಸಬೇಕು ಅಂತ ಅಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ಅದ್ರಲ್ಲಿ ಬೇರೆ ನಿಮ್ಮ ಜ್ಯುವೆಲರಿ ಶಾಪ್ ನೇಮು ಎಲ್ಲ ಕಡೆನೂ ಅಷ್ಟು ಫೇಮಸ್ ಆಗೈತಿ. ಹೌದು ಲಾಲಾಜಿ, ಅದಕ್ಕೆ ನಾನು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂತ ಇರೋದು. ಇಂಥ ಒಬ್ಬ ಮನುಷ್ಯನಿಂದ ನನ್ನ ಅಂಗಡಿ ಕೆಟ್ಟ ಹೆಸರು ಬರಬಾರ್ದು ನೋಡಿ. ಇವಾಗ ನೀವೇನಾದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ. ಅದು ಹೇಗೆ ಲಾಲಾಜಿ? ನಾನು ಇವನ್ನ ಸುಮ್ಮನೆ ಬಿಟ್ಬಿಟ್ರೆ ನಾಳೆ ಇಂಥವ್ರು ಇನ್ನೂ ಒಂದು 4 ಜನ ಬರ್ತಾರೆ, ಅವರು ಮೋಸ ಮಾಡಕ್ ನಿಲ್ತಾರೆ. ಪ್ರತಿ ಸರಿ ನನಗೆ ಇದರಲ್ಲೇ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಸ್ವಲ್ಪ ಕೂಲ್ ಆಗಿ ಬಿಪಿನ್ ಜಿ. ಅದು ನೀವು ಇಷ್ಟೆಲ್ಲ ನಿಮ್ಮ ಜ್ಯುವೆಲರಿ ಶಾಪ್ನ ಬೆಳೆಸಬೇಕು ಅಂತಂದ್ರೆ ಎಷ್ಟು ವರ್ಷದ ಶ್ರಮ ಇದೆ ನಿಮಗೆ. ಅದ್ರಲ್ಲಿ ಬೇರೆ ಇವಾಗ ನಿಮ್ಮ ಹೆಸರು ಹಾಳು ಮಾಡ್ಕೋಬೇಕಂದ್ರೆ ಒಂದೇ ಒಂದು ಕ್ಷಣ ಸಾಕು. ನನ್ಗೆ ಗೊತ್ತು ನೀವು ಇಷ್ಟೆಲ್ಲ ಸಿಟ್ಟಾಗಿದ್ದೀರಾ, ಇದೆಲ್ಲ ಸಿಟ್ ಮಾಡ್ಕೊಳ್ಳೋ ಅಂತದೆ. ಇವಾಗ ನೀವೇನಾದ್ರು ಈ ಮನುಷ್ಯನ ನೀವು ಶಿಕ್ಷೆ ಕೊಡಿಸ್ತೀನಿ ಅಂತ ಹೋದ್ರಿ ಅಂತ ಇಟ್ಕೊಳ್ರಿ, ಆಮೇಲೆ ಪೊಲೀಸ್ ಎನ್ಕ್ವೈರಿ ಆಗ್ತೈತಿ. ಅಷ್ಟೇ ಅಲ್ಲ, ಇದು ಒಂದು ಪ್ರತಿಷ್ಠಿತ ಬಂಗಾರದ ಅಂಗಡಿ ಅಂತ ಗೊತ್ತು. ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಫುಲ್ ನ್ಯೂಸ್ ಆಗ್ಬಿಡ್ತೈತಿ. ಆಮೇಲೆ ನೀವೇ ಹೇಳಿದ ತರ ನಿಮ್ಮ ತಮ್ಮನ ಇದ್ರೊಳಗಡೆ ಇನ್ವಾಲ್ವ್ ಆಗೇನೆ. ಆದ್ರೆ ಅದಕ್ಕೆ ಯಾವ್ದು ಪ್ರೂಫ್ ಇಲ್ಲ ಲಾಲಾಜಿ. ಪರವಾಗಿಲ್ಲ, ಆದ್ರೆ ಈ ಮನುಷ್ಯ ನಿಮ್ಮ ತಮ್ಮನ ಹೆಸರು ತಗೊಂಡು ಹಾಳು ಮಾಡೇ ಮಾಡ್ತಾನೆ, ಅದು ನನಗೆ ಶೋರ್ ಐತಿ. ನಾಳೆ ನಿಮ್ದು ಶಾಪ್ ಹೆಸರು ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕನ್ಸರ್ನಿಂಗ್ ನಾನು ಹೇಳ್ತಾ ಇರೋದು. ಅಷ್ಟಕ್ಕೂ ನೀವು ಅವನಿಗೆ ಶಿಕ್ಷೆ ಕೊಡಿಸ್ರಿ ಬಿಡಿಸ್ರಿ, ನನಗೇನು ಸಂಬಂಧ ಇಲ್ಲ. ಆದ್ರೆ ನಿಮ್ಮ ಶಾಪ್ದು ರೆಪ್ಯುಟೇಷನ್ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ರೀಸನಿಗೆ ನಾನು ಹೇಳ್ತಾ ಇರೋದು. ಮುಂದಿಂದ ನಿಮಗೆ ಬಿಟ್ಟಿದ್ದು, ಸ್ವಲ್ಪ ವಿಚಾರ ಮಾಡಿ. ನೀವು ಹೇಳ್ತಾ ಇರೋದ್ರಲ್ಲಿ ಒಂದು ನ್ಯಾಯ ಇದೆ, ಆದ್ರೆ ಈ ಮನುಷ್ಯ ನೋಡಿದ್ರೆ ನನಗೆ ಬಹಳ ಕೋಪ ಬರ್ತೈತಿ. ಶಿಕ್ಷೆ ಕೊಡಿಸ್ತೆ ಹೆಂಗೆ ನಾನು ಬಿಡ್ಲಿ? ಇಲ್ಲಿ ನೋಡಿ, ಅದು ಅವ್ನ ಪ್ರಾರಬ್ಧ ಕರ್ಮ. ಇಲ್ಲಿ ಇವತ್ತವನು ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗ್ಬೋದು, ಆದ್ರೆ ಅಲ್ಲಿ ಹೋದ್ಮೇಲೆ ಅವ್ರ ಮನೆಗೆ ಇವತ್ತೆಲ್ಲ ನಾಳೆ ವಿಷಯ ಗೊತ್ತಾಗೇ ಆಗ್ತೈತಿ. ಅವಾಗ ಅವ್ರು ಯಾರು ಇವನ್ನ ಸುಮ್ಮನೆ ಬಿಡೋದಿಲ್ಲ, ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಸರಿ ಲಾಲಾಜಿ, ನಿಮ್ ಮಾತಿಗೆ ನಾನು ಬೆಲೆ ಕೊಟ್ಟು ಇದನ್ನ ರೆಡಿ ಇದನ್ನ ಮಾಡಕ್ಕೆ. ಆದ್ರೆ ಅವನಿಗೆ ಸರಿಯಾಗಿ ಬೈತ್ ಕಳಿಸ್ರಿ, ಹಂಗೆ ಬಿಡಬೇಡ್ರಿ. ಭಯ್ಯ, ಕ್ಯಾ ಹೋ ರಹಾ ಹೇ? ಸ್ವಲ್ಪ ಸುಮ್ಮನೆ ನಿಂತ್ಕೋ ಸೋಹನ್. ಮಾಡೋದೆಲ್ಲ ಮಾಡಿ ಇವಾಗ ಮತ್ತೇನಾಗ್ತೈತಿ ಅಂತ ಕೇಳಕತ್ತೀಯಾ? ಎಲ್ಲ ನಿನ್ನಿಂದನೇ ಆಗಿರೋದು. ಸರಿ, ಅವ್ನಿಗೊಂದು ಸ್ವಲ್ಪ ಜೋರ್ ಮಾಡಿ ಬಿಟ್ಟು ಕಳಿಸ್ಬಿಡ್ರಿ. ಅವ್ನ ಏನೈತೆ ಐಟಮ್ ಕೊಟ್ಟು ಕಳಿಸ್ಬಿಡ್ರಿ. ಸರಿ ಲಾಲಾಜಿ, ನೀವು ಒಳಗೆ ಕೂತ್ಕೊಂಡಿರಿ, ನಾನು ಬರ್ತೀನಂತೆ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಅವನೇನಾದ್ರು ಗಾಂಚಲಿ ಮಾತಾಡಿದ ಅಂದ್ರೆ ಬೇಕಲ್ಲ ಮಾತಾಡಕ್ಕೆ. ಸರಿ ಲಾಲಾಜಿ, ಇವತ್ತು ನೀವು ಬಂದು ನನ್ನ ಮರ್ಯಾದೆಲ್ಲ ಉಳಿಸ್ಬಿಟ್ರಿ. ಇಲ್ಲ ಅಂದಿದ್ರೆ ಕೋಪದ ಕೈಲಿ ಬುದ್ಧಿ ಕೊಟ್ಬಿಟ್ಟು ನಾನು ಇವತ್ತು ನನ್ನ ಅಂಗಡಿ ಹೆಸರೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇವ್ನಿಗೆ ಸರಿಯಾಗಿ ಬೈದು ಉಗುದು ಉಪ್ಪಿನಕಾಯಿ ಹಾಕಿ ಆಮೇಲೆ ಕಳಿಸ್ತೀನಿ. ಹಂಗೆ ಮಾಡಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಬೈದು ಕಳಿಸಿ. ಏಯ್ ಬಾರಯ್ಯ ಇಲ್ಲಿ ಕೋದಂಡ. ಸರ್,
ಎಲ್ಲೋಯ್ತಯ್ಯ ಇಷ್ಟು ತರ ನಿನ್ ಜಬರ್ದಸ್ತಿ ಮಾತು ಮಸ್ತಿ ಎಲ್ಲ ಎಲ್ಲಿ ಹೋಯ್ತು ಆ ಮಾಡಿರೋದು ತಪ್ಪು ಮತ್ ಅದನ್ನ ಮುಚ್ಚಾಕೋದ್ ಬೇರೆ. ನಾನು ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಸರ್ ಬೇಡ ಸರ್, ಇದೆಲ್ಲ ಹೆಂಗಾತಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ ತಪ್ಪಾಗೈತಿ, ಕ್ಷಮಿಸ್ಬಿಡ್ರಿ. ಇನ್ನೊಂದ್ಸಲ ಈ ರೀತಿ ಮಾಡೋದಿಲ್ಲ ನಾನು. ಹೌದು, ನೀನು ಇಷ್ಟೆಲ್ಲ ಕೆಟ್ಟ ಬುದ್ಧಿ ಕಲ್ತು ಒಬ್ರಿಗೆ ದ್ರೋಹ ಮಾಡ್ಬೇಕಂತ ನಿಂತಿಯಲ್ಲ, ಎಲ್ಲಾರು ಅವರ ಆಸ್ತಿನ ಹೆಂಗ್ ಸಂಪಾದಿಸ್ತಾರಂತ ಗೊತ್ತೈತಾ? ನಾನು ಇವತ್ತು ಈ ಕಂಪ್ನಿನ ಇಷ್ಟು ದೊಡ್ಡ ಹೆಸರು ತರಬೇಕು ಅಂತ ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟಿನಿ ಅಂತ ಹೇಳಿ ನಿನಗೆ ಗೊತ್ತಾ? ಏನಾದ್ರೂ ನ್ಯಾಯವಾಗಿ ದುಡ್ದು ತಿನ್ನು, ಅದನ್ನ ಬಿಟ್ಬಿಟ್ಟು ಇನ್ನೊಬ್ರ ಜೀವನನ ಹಾಳು ಮಾಡಿ ಅವ್ರ ದುಡ್ಡು ಹೊಡ್ಕೊಂಡು ಅವ್ರ ಜೀವನದಲ್ಲಿ ದುಡ್ಡು ತಗೊಂಡಿರೋದನ್ನೆಲ್ಲ ನೀನ್ ತಗೊಂಡು ನಿನ್ ಜೀವನನ ನಡೆಸ್ತಿ ಅಂತ ಅಂದ್ರೆ ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ನಿನಗೆ ಇವತ್ತಲ್ಲ ನಾಳೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ, ಬರ್ದಿಟ್ಕೋ. ಭಯ್ಯ, ಇದೊಂದ್ಸಲ ಅವನ್ನ ಬಿಟ್ಟು ಕಳಿಸ್ಬಿಡು ಭಯ್ಯ. ಅದು ಅವನ್ಗೆ ಗೊತ್ತಿಲ್ಲ. ಬಾಯಿ ಮುಚ್ಚು ಸೋಹನ್. ಇವತ್ತು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಿನಗೆ ನನಗೆ ನಿನ್ ಬರ್ತಾ ಇರೋ ಸಿಟ್ಟಿಗೆ ನಿನಗೆ ಏನ್ ಮಾಡ್ಬೇಕಂತಾನೂ ಗೊತ್ತಿಲ್ಲ. ಮನೆಗೆ ಬಾ, ನಿನ್ ಗೈತಿ ಮಾರಿ ಹಬ್ಬ. ಇವತ್ತು ನಿಮ್ಮ ಅತ್ತಿಗೆ ಬರ್ಲಿ ಮಾತಾಡಕ್ಕೆಲ್ಲ ನಿನ್ ಪರ ವಹಿಸ್ಕೊಂಡು ಬಂದ್ಬಿಡ್ತಾಳೆ. ಇವತ್ತು ಹೆಂಗ್ ಬರ್ತಾಳೆ ನೋಡ್ತೀನಿ ನಾನು. ಅಯ್ಯ ನೀನು ಏನಿವಾಗ ಕ್ಷಮೆ ಕೇಳ್ಕೊಂಡು ಕಾಲಿಗೆ ಬಿದ್ದು ಇಲ್ಲಿಂದ ಹೋಗ್ತೀಯೋ ಅಥವಾ ಸೀದಾ ಕಂಪ್ಲೇಂಟ್ ಕೊಟ್ಟು ನಿನ್ಗೆ ಜೈಲಿಗೆ ಕಳಿಸ್ಬೇಕಾ? ಅಯ್ಯೋ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ. ಸುಮ್ಮನೆ ಕ್ಷಮೆ ಕೇಳ್ಕೊಂಡು ಇಲ್ಲಿಂದ ಹೋದ್ರೆ ಸಾಕು. ಸರ್, ನನ್ ತಪ್ಪಾಯ್ತು ಸರ್, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ. ಈ ರೀತಿ ಮಾಡಲ್ಲ ಅಂದ್ರೆ ಅದು ಇಲ್ಲಿ ನೋಡು, ನಿನ್ನ ಈಗ ಬಿಟ್ಟು ಕಳಿಸ್ತೀನಿ. ಕನಸು ಮನಸ್ಸು ಒಳಗಡೆನೂ ನೀನು ನಮ್ಮ ಅಂಗಡಿ ಬಗ್ಗೆ ವಿಚಾರಿಸೋ ಹಂಗಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ನಮ್ಮ ಅಂಗಡಿ ಕಡೆ ತಲೆ ಹಾಕಿನೂ ಮಲ್ಗೋ ಹಂಗಿಲ್ಲ. ಈ ಕಡೆ ಇನ್ನೊಂದ್ಸಲ ನಿನ್ನ ನೋಡಿದ್ರೆ ನಾನು ಬಿಡದೇ ಇಲ್ಲ ನೋಡು. ಏನೋ ನಮ್ಮ ತಮ್ಮನ ಒಳ್ಳೆ ಸ್ನೇಹಿತ ಅನ್ನೋದಕ್ಕೆ ಇವತ್ತು ಬಿಟ್ಟು ಕಳಿಸ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು. ನಂದು ಒಡವೆ ಬಾಕ್ಸ್ ಕೊಡ್ತೀರಾ? ಹಾ ಕೊಡ್ತೀನಿ. ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಅದು ಡೂಪ್ಲಿಕೇಟ್ ಒಡವೆ ಎಲ್ಲ ಮಾಡಿದಾನಲ್ಲ ನಮ್ಮ ತಮ್ಮ, ಅದಕ್ಕೆ ಎಷ್ಟು ಚಾರ್ಜ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಕೊಟ್ಟು ಹೋಗ್ಬಿಡಿಲಿಂದ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ. ನನಗೆ ನ್ಯೂಸ್ ಇಲ್ಲ ಅದರಿಂದ. ಅದು ನಾನು ನೀವೆಲ್ಲ ದುಡ್ಡು ಕೊಟ್ಟ ಮೇಲೆ, ಅಂದರೆ ಬಂಗಾರ ಮಾರಿ ದುಡ್ಡು ಬಂದಮೇಲೆ ಅದನ್ನ ಕೊಡೋಣ, ಸೆಟ್ಲ್ಮೆಂಟ್ ಮಾಡೋಣ ಅನ್ಕೊಂಡಿದ್ದೆ. ಈಗ ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಹಂಗಂತ ಹೇಳಿ ನಮ್ಮ ತಮ್ಮ ರಾತ್ರಿ ಪೂರ್ತಿ ಕುತ್ಕೊಂಡು ಅದೆಲ್ಲ ಒಡವೆ ಮಾಡಕ್ಕೆ ಟೈಮ್ ವೇಸ್ಟ್ ಮಾಡಿದ್ನಲ್ಲ, ಅದ್ರ ದುಡ್ಡು ಯಾರು ಕೊಡ್ತಾರೆ? ಅದನ್ನ ಇಟ್ಕೊಂಡು ನಾನು ಹಾಕೊಂಡು ಓಡಾಡ್ಲಾ? ಅದನ್ನ ಕೊಟ್ಟು ಹೋಗ್ಬೇಕು ಅಂದ್ರೆ ಬಿಡ್ತೀನಿ, ಇಲ್ಲ ಅಂತಂದ್ರೆ ಸೀದಾ ಸ್ಟೇಷನ್ಗೆ ನಡಿ. ಸರ್, ಅದು ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ದುಡ್ಡಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನಿನ್ ಕತ್ತಲ್ ಚೈನ್ ಇದೆಲ್ಲ ಅದು ಕೊಟ್ಬಿಟ್ಟು ನಡೀತಾ ಇರಿ ಇಲ್ಲಿಂದ. ಸೋಹನ್, ಹೋಗಿ ಆ ಬಾಕ್ಸ್ ತಗೊಂಬಾ. ಹಾ ಭಯ್ಯ. ಎಲ್ಲ ಬೇಗ ನೀನು ನನ್ನ ಕಣ್ಣೆದುರುಗಡೆ ನಿಂತ್ಕೊಂಡ್ರೆ ನನ್ನ ಮನಸ್ಸನ್ನ ನಾನು ಬದಲಾಯಿಸ್ಕೊಂಡು ಮತ್ತೆ ನಿನ್ಗೆ ಜೈಲಿಗೆ ಕಳಿಸ್ತೀನಿ ನೋಡು. ಇಲ್ಲ ಸರ್, ಅದು ನಾನು ಚೈನ್ ಕೊಡ್ತೀನಿ. ಆದ್ರೆ ಅದು ಅಲ್ಲಿಗೆ ವಜಾ ಮಾಡ್ಕೊಂತೀರಾ? ಉಳಿದಿರೋ ದುಡ್ಡಾದ್ರೂ ಕೊಡ್ತೀರಾ ಅಂತ. ನಿನ್ನ ಇಲ್ಲಿಂದ ಸೀದಾ ಪರಪ್ಪನ ಗ್ರಹ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಇಷ್ಟು ಮಾಡ್ತಿರೋದು ಹೆಚ್ಚು. ಸೀದಾ ಚೈನ್ ಇಡು, ಇಲ್ಲಿಂದ ಹೊರಡ್ತಿರು. ಮನೆ ದಾರಿನ ಅಥವಾ ಸ್ಟೇಷನ್ ದಾರಿನ ನೀನೇ ಯೋಚಿಸು. ಅಲ್ಲಯ್ಯ, ಇವ್ರಿಷ್ಟೆಲ್ಲ ನಿನ್ ಕ್ಷಮೆ ಕೊಟ್ಟು ನಿನ್ ಮನೆ ಕಳ್ಸಕತ್ತಾರೆ. ನೀನು ಮತ್ತು ದುಡ್ಡು ಅಂತಿದ್ಯಲ್ಲ. ನಾಳೆ ನಾನು ಜೈಲಿಗೆ ಹೋದ್ರೆ ಈ ದುಡ್ಡು ನಿನ್ಗೆ ಏನಾದ್ರು ₹1 ಉಪಯೋಗ ಆಗ್ತಿದ್ದ ಹೆಂಗೆ? ಇಲ್ಲ ನೋಡು, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನಗೆ ಜಾಮೀನು ಸಿಗಲ್ಲ, ಏನು ಸಿಗಲ್ಲ. ಅಷ್ಟೇ ಅಲ್ಲ, ಏನ್ ಕಷ್ಟ ಅನ್ಭವಿಸ್ತಿ, ಏನ್ ಮಾಡ್ತಿ ಅಂತ ಹೇಳಿ ನಾನೇನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಮುಂದಿನ ಫ್ಯೂಚರ್ ನೆನೆಸ್ಕೋ, ಅವ್ರು ಏನ್ ಹೇಳ್ತಾರೆ ಅದು ಕೇಳ್ಕೊಂಡು ಆ ಚೈನ್ ಇಟ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇರು. ಭಯ್ಯ, ಅದನ್ನ ಅವ್ನ ಕೈಯಲ್ಲಿ ಇಟ್ಬಿಡು. ಅವನು ಚೈನ್ ಕೊಟ್ಟಿದ್ದಾನೆ. ಹಾ ಭಯ್ಯ, ತಗೋದಂಡ. ಇಸ್ಕೊಂಡಾಯ್ತಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲಾಂದ್ರೆ ನಿನಗೆ ಏನ್ ಶಿಕ್ಷೆ ಕೊಡಬೇಕು ನಾನು ಕೊಡಿಸದೇ ಬಿಡೋದಿಲ್ಲ ನೋಡು. ನನ್ನ ಕಣ್ಣೆದುರು ನಿಂತ್ಕೊಂಡ್ರೆ ಮತ್ತೆ ನನ್ನ ಮನಸ್ಸು ಬದಲಾಗ್ಬಿಡ್ತೈತಿ. ನನ್ನ ಮನಸ್ಸು ಬದಲಾಗೋದ್ರೊಳಗಡೆ ಇಲ್ಲಿಂದ ಜಾಗ ಖಾಲಿ ಮಾಡು. ಹಾ ಸರ್. ಸರ್, ನಿಮ್ಮ ಒಡವೆ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಬಂದ್ರೆ ಇವಾಗಲೇ ಕೊಡ್ತೇನೆ. ಇಲ್ಲಿ ನೋಡು ಸೋಹನ್, ಇನ್ಮೇಲೆ ನೀನು ಈ ಅಂಗಡಿಗೆ ಬರೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ನಾನೇ ನೋಡ್ಕೊಂತೀನಿ. ನೀನು ಇಲ್ಲಿಂದ ಹೋಗು. ಭಯ್ಯ, मुझे माफ कर दो भैया. भैया, मुझे माफ कर दो भैया. मेरा बात सुनो और अभी से अभी इधर से निकलो. ಸೋಹನ್, ಈಗ ಇಲ್ಲಿಂದ ಹೊರಡ್ಬಿಡಪ್ಪ. ನಿಮ್ಮ ಅಣ್ಣನ ಮನಸ್ಸನ್ನ ನಾನು ತಿಳಿ ಮಾಡ್ತೇನೆ. ಮನೆಗೆ ಹೋಗ್ಬಿಟ್ಟು ನೀವಿಬ್ರು ಏನಂತ ಮಾತಾಡ್ಕೊಳ್ರಿ. ಇವಾಗ ಸುಮ್ಮನೆ ಒಬ್ರಿಗೊಬ್ರು ಮಾತು ಬೆಳೆಸ್ಕೊಂಡು ಮನಸ್ಥಿತಿನ ಹಾಳು ಮಾಡ್ಕೋಬೇಡ. ಸಾಯಂಕಾಲ ಮನೆಗೆ ಬರ್ತಾನಲ್ಲ ನಿಮ್ಮ ಅಣ್ಣ, ಆವಾಗ ಮಾತಾಡು, ಕ್ಷಮೆ ಕೇಳು. ಇವಾಗ ಸ್ವಲ್ಪ ಅವ್ನ ಮೂಡ್ ಸರಿ ಇಲ್ಲ, ಎಲ್ಲ ತಿಳಿಯಾದ್ಮೇಲೆ ಮಾತಾಡ್ಸೋದು ವಾಸಿ ಅಂತ ಅನಿಸ್ತೈತಿ. ಅದು ಸರ್, ಸ್ವಲ್ಪ ನೀವೇ ನಮ್ಮ ಅಣ್ಣಂಗೆ ಹೇಳ್ತೀರಾ? ನಾನು ಮಾತಾಡಿ ನೋಡ್ತೀನಿ, ಆದ್ರೆ ನೀನು ಇವಾಗ ಇಲ್ಲಿಂದ ಹೊರಡದೆ ವಾಸಿ ಅನ್ಸುತ್ತಪ್ಪ. ಇಲ್ಲಿ ನೋಡಿ ಲಾಲಾಜಿ, ಅವನ್ನ ಇಲ್ಲಿಂದ ಕಳಿಸ್ಬಿಟ್ಟು ನೀವು ಅಲ್ಲಿ ಒಳಗಡೆ ಬಂದ್ಬಿಡಿ. ಆಯ್ತು ಬಿಪಿನ್ ಜಿ, ನೀವು ಹೋಗಿರಿ, ನಾನು ಬಂದೆ. ನನಗೆ ಅವ್ನ ಮುಖ ನೋಡ್ಲಿಕ್ಕೂ ಇಷ್ಟ ಇಲ್ಲ. ಇಲ್ಲಿ ನೋಡು ಸೋಹನ್, ಏನೋ ತಪ್ಪು ಮಾಡ್ಬಿಟ್ಯಾ? ಪರವಾಗಿಲ್ಲ, ನಿಮ್ಮ ಅಣ್ಣನ ಹತ್ರ ಮನೆಗೆ ಬಂದ್ಮೇಲೆ ಸಾರಿ ಕೇಳು. ನಿನ್ನ ತಂದೆ ಸ್ಥಾನದೊಳಗಡೆ ನಿಂತ್ಕೊಂಡು ನಿಮ್ಮ ಅಣ್ಣ ಬೆಳೆಸಿರೋದು. ಅವನಿಗೆ ಕ್ಷಮೆ ಕೇಳೋದ್ರಿಂದ ನಿನಗೇನು ಹೋಗಲ್ಲ ಅಂತ ಅನ್ಕೊಂತೀನಿ. ಅಷ್ಟಕ್ಕೂ ನೀನು ನಿಮ್ಮ ಅಣ್ಣಂಗೆ ಭಾಳ ಬೆಲೆ ಕೊಡ್ತೀಯಾ. ಮನೆಗೆ ಹೋದ್ಮೇಲೆ ಅವನ ಹತ್ರ ನಿಧಾನಕ್ಕೆ ಮಾತಾಡು. ಇವಾಗ ಸದ್ಯಕ್ಕೆ ಅವ್ನ ಕಣ್ಣೆದ್ರಿಂದ ನೀನು ಹೋಗೋದು ವಾಸಿ ಅಂತ ಅನಿಸ್ತೈತಿ. ಹಾಂ ಸರ್, ಆದರೆ ನೀವು ಒಂದ್ಸಲ ನಮ್ಮ ಅಣ್ಣಂಗೆ ತಿಳಿಸಿ ಹೇಳ್ಬಿಡಿ. ಸರಿನಪ್ಪ, ನೀನು ಹೋಗಿರು. ಹಾಂ ಸರ್, ಅದು ನೀವು ನನ್ನ ಬಗ್ಗೆ ನಮ್ಮ ಅಣ್ಣಂಗೆ ಹೇಳ್ತೀರಾ ಪ್ಲೀಸ್ ಸರ್? ಅದು ಏನೋ ಬೇರೆ ವಿಚಾರ ಮಾಡಿ ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಇಂಥ ಮಣ್ತಿನ ಕೆಲಸ ಮಾಡಿಬಿಟ್ಟೆ. ಇನ್ನೊಂದ್ಸಲ ನಾನು ಉಸಿರಿರೋವರೆಗೂ ನಾನು ನಮ್ಮ ಅಣ್ಣಂಗಾಗಲಿ ಯಾರಿಗೂ ಮೋಸ ಮಾಡೋಕ್ಕೆ ನೋಡಲ್ಲ. ಒಂದು ಕ್ಷಣ ನಾನು ನಮ್ಮ ತಂದೆ ತಾಯಿ ಸ್ಥಾನದಾಗೆ ನಮ್ಮ ಅಣ್ಣ ಅತ್ತಿಗೆಮ್ಮ ಇರೋದನ್ನ ಮರ್ತ್ಬಿಟ್ಟೆ. ನಾನು ಕ್ಷಮೆ ಕೇಳ್ತೀನಿ ಸರ್. ಮೊದಲು ಹೋಗ್ಬಿಟ್ಟು ನಮ್ಮ ಅತ್ತಿಗೆಮ್ಮಗೆ ಎಲ್ಲ ವಿಚಾರ ಹೇಳ್ಬಿಡ್ತೀನಿ. ನನ್ನ ತಪ್ಪಾಯಿತು ಅಂತ ಕಾಲಿಗೂ ಬೀಳ್ತೀನಿ. ನಮ್ಮ ಅಣ್ಣ ಬಂದಮೇಲೆ ಅವ್ರ ಹತ್ರನೂ ಮಾತಾಡ್ತೀನಿ. ಆದರೆ ನೀವು ಇಲ್ಲಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಕಳಿಸಿ ಸರ್. ಸರಿನಪ್ಪ, ನೀನು ಯೋಚಿಸ್ಬೇಡ, ಹೋಗಿರು. ಆಮೇಲೆ ಅವ್ನು ನಿನ್ನ ಫ್ರೆಂಡ್ ಇದ್ದಾನಲ್ಲ, ಅವ್ನಿಗೊಂದು ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳು. ಹಾಂ ಸರ್.
ಹಾ, ಆಮೇಲೆ ಇನ್ಮೇಲಿಂದ ಅವನು ಸ್ನೇಹ ಎಲ್ಲ ನೀನು ಮಾಡಕ್ ಹೋಗ್ಬೇಡ, ಅವ್ನ ಫ್ರೆಂಡ್ಶಿಪ್ ಬಿಡೋದು ವಾಸಿ ಅಂತ ಅನಿಸ್ತೈತಿ. ಹಾ ಸರ್, ಈಗ ಅವ್ನು ಸಿಕ್ಕ ಅಂತಂದ್ರೆ ಒಂದು ಸ್ವಲ್ಪ ಉಗುದು ಉಪ್ಪಿನಕಾಯಿ ಹಾಕಿ ಆಮೇಲೆ ನಾನು ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಇನ್ಮೇಲೆ ಅವ್ನ ಹತ್ರ ಮಾತಾಡೋದಿಲ್ಲ, ಅವ್ನ ನಂಬರ್ನೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಅವ್ನ ಅಕೌಂಟ್ನೆಲ್ಲ ನಾನು ಬ್ಲಾಕ್ ಮಾಡ್ಬಿಡ್ತೀನಿ. ಸರಿಯಪ್ಪ, ನೀವು ಹೋಗಿರು. ಛೇ, ಇದಕ್ಕೆಲ್ಲ ಏನಾಯ್ತು ಹೆಂಗಾಯ್ತು ಅನ್ನೋದು ಗೊತ್ತಾಗತ್ತಿಲ್ಲ. ನಾನು ಎಲ್ಲ ಒಡವೆ ಮಾರಿ ದುಡ್ಡು ತೊಗೊಂಡು ಜೀವನ ಮಾಡಬೇಕು ಅಂತ ಅಂದ್ರೆ ಒಡವೆ ಎಲ್ಲ ಇವ್ನ ಅಂಗಡಿ ಒಳಗೆ ಇಟ್ಟು ಬರೋಂಗಾಯ್ತಲ್ಲ. ಪೊಲೀಸು ಅದು ಇದು ಅಂತ ಬೇರೆ ಹೆದರ್ಸ್ತಾನ ನನ್ನ ಮಗ. ಏ ಕೋದಂಡ, ನಿಂತ್ಕೊಳ್ಳೋ. ಏನೋ ನಿಂದು, ನನ್ನ ಹತ್ರ ನಿಮ್ಗೆ ಕೊಡಕ್ಕೆ ಏನೂ ಇಲ್ಲನೋ. ನಾನು ನಿನ್ನ ಹತ್ರ ಬಂದು ಮಾತಾಡಬಾರ್ದಾಗಿತ್ತು, ಇದೆಲ್ಲ ಡೀಲಿಂಗ್ ನಾನು ಹೇಳಬಾರ್ದಾಗಿತ್ತು ನಿನ್ನ ಹತ್ರ. ಹೇಳಿ ತಪ್ಪು ಮಾಡಿದೆ. ಇನ್ನೊಂದ್ಸಲಿ ನಿನ್ನ ಹತ್ರ ನಾನು ಬರೋದಿಲ್ಲ, ಮಾತಾಡೋದು ಇಲ್ಲ. ಸರಿ, ನೀ ಇಷ್ಟೆಲ್ಲ ಹೇಳೋದು ನೋಡಿದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತಾ ಐತಿ. ನೀನು ನಂಬಿದ್ರಷ್ಟು ಬಿಟ್ರಷ್ಟು ಏನಾಗಬಾರ್ದಾಗಿತ್ತು ಅದೇ ಆಗೋಯ್ತಲ್ಲ. ಅದು ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಬೇಡಪ್ಪ ಬೇಡ, ಮೊನ್ನೆಯಿಂದ ನಿನ್ನ ಮಾತು ಕೇಳಿ ಆಗಿದ್ದೆ ಸಾಕು. ನಿನ್ನ ಮಾತು ಬೇಡ, ಏನು ಬೇಡ. ನನಗಿದು ಡೂಪ್ಲಿಕೇಟ್ ಒಡವೆ ಹೆಂಗೆ ಬಂತು ಅಂತೇಳಿ ತಲೆ ಒಳಗೆ ವಿಚಾರಣೆ ಬರಾಕತ್ತಿಲ್ಲ, ತಿಳಿತಾನೂ ಇಲ್ಲ. ಅಂಥದ್ರೊಳಗಡೆ ನೀನು ಬಂದು ಮತ್ತೆಲ್ಲ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ. ನಿನಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಿತ್ತು ಅಷ್ಟೇ. ಇಲ್ಲಪ್ಪ, ನನಗೆ ನಿನ್ನ ಹತ್ರ ಮಾತಾಡಬೇಕು, ನಿನ್ನ ಫ್ರೆಂಡ್ಶಿಪ್ ಎಲ್ಲ ಕಂಟಿನ್ಯೂ ಮಾಡಬೇಕು ಅನ್ನೋದೇನು ಇಲ್ಲ. ಆದರೆ ಏನೋ ಒಂದು ಸಜೆಷನ್ ಕೊಡಬೇಕು ಅಂತ ಅನ್ನಿಸ್ತು ಬಂದೆ. ಸರಿ, ಏನು ಹೇಳು. ನಿನಗೆ ಯಾರ್ದಾರ ಮೇಲೆ ಡೌಟ್ ಐತಾ? ಅದು ನಿಮ್ಮ ವೈಫು ಶ್ವೇತಾ ಇದ್ದಾರಲ್ಲ, ಅವ್ರ ಮೇಲೆ ಡೌಟು. ಶ್ವೇತಾನ? ಅದೇಂಗೆ ಹೇಳ್ತೀಯಪ್ಪ? ಇಲ್ಲಿ ನೋಡು, ನೀವು ಈ ರೀತಿ ಕೆಲಸ ಮಾಡ್ತಿರೋದು ನಿನಗೆ ನಿನ್ನ ವೈಫಿಗೆ ಅಷ್ಟೇ ಗೊತ್ತು. ಅದು ಬಿಟ್ಟರೆ ಮನೆ ಒಳಗಡೆ ನಿಮ್ಮ ಮನೆಯವ್ರು ಯಾರು ಇದನ್ನ ಬದಲಿಸಕ್ಕೆ ಸಾಧ್ಯ ಇಲ್ಲ. ಯಾಕಂತ ಅಂದ್ರೆ ಇದೆಲ್ಲ ಗೋಲ್ಡು ನಿನ್ನ ವೈಫ್ ಹತ್ರ ಇತ್ತು. ಆದ್ರೆ ಅದನ್ನ ಅವಳಿಗೆ ಕೊಟ್ಟಿದ್ದು ನಮ್ಮ ಮಾವ ತಾನೆ. ಆದ್ರೆ ನಿಮ್ಮ ಮಾವಂಗೆ ಅವಳು ಕಾವ್ಯ ಅಂತಾನೆ ಕೊಟ್ಟಿದ್ದಲ್ಲ. ಯಾರು ತಂದೆ ತಾಯಿಗೆ ತಮ್ಮ ಮಗಳಿಗೆ ಈ ರೀತಿ ಡೂಪ್ಲಿಕೇಟ್ ಒಡವೆ ಹಾಕಿ ಮೋಸ ಮಾಡ್ತಾರಾ? ಅಷ್ಟಕ್ಕೂ ನೀನು ಹೇಳಿರೋ ಪ್ರಕಾರ ನಿಮ್ಮ ಮಾವ ಫುಲ್ ದೊಡ್ಡ ಬಿಸ್ನೆಸ್ ಮ್ಯಾನು, ಸಿಕ್ಕಾಪಟ್ಟೆ ಗುಡ್ಪಾಟಿ, ಮತ್ತೆಲ್ಲ ಬಂಗಾರದ ಒಡವೆನೇ ಹಾಕ್ಸಿರ್ತಾರಲ್ಲ. ಇಷ್ಟೆಲ್ಲ ಇಲ್ಲಪ್ಪ, ನನಗೆ ನಂಬಿಕೆ ಬರ್ತಿಲ್ಲ. ಇದ್ರಾಗ ನೀನು ಹೆಂಡ್ತಿದ್ದೇನೋ ಕೈವಾಡ ಐತಿ. ಸ್ವಲ್ಪ ವಿಚಾರ ಮಾಡು, ಹೋಗಿ ಅವಳನ್ನ ಕೇಳು. ಸರಿ, ಆಯ್ತು ಬಿಡು. ಆಮೇಲೆ ಇನ್ನೊಂದು, ನನ್ನ ಮಾತು ಕೇಳ್ತೀವೋ ಬಿಡ್ತೀಯೋ, ಆದ್ರೆ ನನ್ನ ಮುಂಚಿನ ಫ್ರೆಂಡು ಅಂತ ಅನ್ನೋದಕ್ಕೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ. ಅದನ್ನ ನಿಭಾಯಿಸ್ತೀವೋ ಬಿಡ್ತೀಯೋ ನಿನಗೆ ಬಿಟ್ಟಿದ್ದು. ಇಲ್ಲಿ ನೋಡು, ಇನ್ಮೇಲೆ ಇಂಥ ಕೆಲಸ ಎಲ್ಲ ಬಿಟ್ಬಿಡು. ಪ್ರತಿ ಸಲನೂ ಪ್ರತಿ ಕ್ಷಣನೂ ನೀನು ಎಲ್ಲರ ಕಡೆಯಿಂದನೂ ತಪ್ಪಿಸ್ಕೊಂಡು ಓಡಾಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ನೀನು ಇಲ್ಲಿ ಇವತ್ತು ನಮ್ಮ ಅಣ್ಣನ ಹತ್ರ ತಪ್ಪಿಸ್ಕೊಂಡಿರ್ಬೋದು, ಫಾರಿನಿಗೆ ಹೋದಾಗ ಅಲ್ಲಿ ಸುಮಾರು ಜನರ ಕಡೆಯಿಂದ ತಪ್ಪಿಸ್ಕೊಂಡಿರ್ಬೋದು. ಆದರೆ ಇದು ಯಾಕೋ ಭಾಳ ರಿಸ್ಕ್ ಅನಿಸ್ತಾ ಐತಿ. ಮೊನ್ನೆನ ನಾನು ಹೇಳೋಣ ಅನ್ಕೊಂಡೆ, ಆದ್ರೆ ದುಡ್ಡಿನ ಆಸೆಗೆ ಬಿದ್ದುಬಿಟ್ಟು ನಾನೇನು ಹೇಳಿಲ್ಲ. ಇವಾಗಲೂ ಹೇಳ್ತೀನಿ, ಕಾಲ ಮಿಂಚಿಲ್ಲ. ಅವರಿಗೆಲ್ಲ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆ ನಿನ್ನ ಕ್ಷಮೆ ಕೇಳಿ ನೀನು ನಿಮ್ಮ ಮನೆಗೆ ಹೋಗಿ ನೀನು ನಿನ್ನ ಹೆಂಡತಿ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಚಂದಾಗಿ ಮನೇಲಿ ವಾಸ ಮಾಡ್ಕೊಂಡಿರೋದು ವಾಸಿ ಅನ್ಕೊಂತೀನಿ. ಅಷ್ಟೇ ಅಲ್ಲ, ಅವ್ರ ಮಗಳನ್ನ ಅವ್ರ ಸುಪರ್ದಿಗೆ ಒರೆಸ್ಬಿಡು, ಅಂದ್ರೆ ಸುಪರ್ದಿಗೆ ಒಪ್ಪಿಸ್ಬಿಡು. ಏನ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ ಸೋಹನ್. ಅದ್ರ ಬಗ್ಗೆ ನೀನು ಭಾಳ ಮಾತಾಡಕ್ ಹೋಗ್ಬೇಡ. ಏನೋ ಇನ್ಪುಟ್ಸ್ ಕೊಟ್ಟಲ್ಲ, ಆಯ್ತು, ನಾನು ನೋಡ್ತೀನಿ. ಇಲ್ಲಿ ನೋಡು, ನಿನಗೆ ಬೇಕಾದ್ರೆ ನೀನು ದುಡ್ದು ತಿನ್ನು, ಬೇಡ ಗಂಜಿ ನೀರು ಕುಡಿ. ಆದ್ರೆ ಈ ರೀತಿಯೆಲ್ಲ ಮೋಸ ಮಾಡಿ ಬದುಕಬೇಡನೋ. ನಾನು ಇವಾಗ ನಮ್ಮ ಅಣ್ಣಗೆ ಅಷ್ಟೆಲ್ಲ ಮಾಡಿದ್ದಕ್ಕೆ ಎಷ್ಟು ಗಿಲ್ಟ್ ಫೀಲ್ ಆಗ್ತೈತಿ. ಆದ್ರೆ ನೀನು ನಿನ್ನ ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂತ ಬಂದಿಯಾ. ಇವಾಗ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇನ್ನು ಮುಂದಾದ್ರೂ ನಿನಗೆ ತೊಂದರೆ ಕಟ್ಟಿಟ್ಟು ಬಿಡ್ತೀನಿ. ಇಷ್ಟು ಮಾತ್ರ ಹೇಳ್ಬೇಕಂತ ಅನಿಸ್ತು, ನಾನು ಹೇಳಿದೆ. ನಾನಿನ್ ಬರ್ತೀನೋ? ಇಲ್ಲ, ಸಾರಿ, ನಾನು ಹೋಗ್ತೀನಿ. ಇನ್ನು ನನಗೂ ನಿನಗೂ ಯಾವುದೋ ಫ್ರೆಂಡ್ಶಿಪ್ ಇಲ್ಲ. ಸರಿನಪ್ಪ, ನೀ ಕಂಟಿನ್ಯೂ ಮಾಡೋಣ ಅಂದ್ರೂ ಮಾಡೋ ಆಸೆ ನನಗೇನಿಲ್ಲ. ಗುಡ್ ಬೈ. ಓಕೆನಪ್ಪ, ಏನೋ ನಾನು ಇನ್ಪುಟ್ಸ್ ಕೊಟ್ಟೆ, ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಬಾಯ್. ಏನು ದೊಡ್ಡವನು, ಸತ್ಯ ಹರಿಶ್ಚಂದ್ರನ್ ತುಂಡು ಮಾಡ್ದಂಗೆ ಮಾಡ್ತಾನೆ. ಮಾಡೋದೆಲ್ಲ ಮಾಡಿ ಈಗ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಾನೆ. ನನಗಿನ್ನೂ ಇವ್ನ ಮೇಲೆ ಡೌಟು. ಅಲ್ಲ, ಇವ್ನು ಹೇಳಿರೋ ಥರ ನನ್ನ ಶ್ವೇತಾನೇ ಏನಾರು ಮಾಡಿರ್ಬೋದಾ? ಯಾಕಂದ್ರೆ ಅಷ್ಟು ಕಾಲ್ ಮಾಡಾತೀನಿ, ಇನ್ನೂ ತನಕ ಪಿಕ್ಕೇ ಮಾಡಾತಿಲ್ಲ. ಹೌದು, ಈ ಸೋಹನ್ ಹೇಳಿದ ಥರ ಶ್ವೇತಾ ಇದ್ರೊಳಗಡೆ ಇನ್ವಾಲ್ವ್ ಆಗ್ಯಾಳ. ಇರಲಿ, ನಾನು ಕಾಲ್ ಮಾಡ್ತೇನೆ. ಅವಳು ಪಿಕ್ ಮಾಡಿದ್ಲು ಸರಿ, ಇಲ್ಲ ಅಂತ ಅಂದರೆ ಏನಂತ ವಿಚಾರ ಗೊತ್ತಾಗ್ತೈತಿ. ಆಮೇಲೆ ಗೊತ್ತಾಗ್ಬೇಕಲ್ಲ ಅವಳಿಗೆ ಐತಿ. ಅವಳಿಂದ ನಾನು ಇವತ್ತು ಎಷ್ಟು ಅವಮಾನ ಅನುಭವಿಸಿದೆ. ಶ್ವೇತಾ, ಹೇಳು. ಅಕ್ಕ, ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಒಳಗಡೆ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ತಂಗಿ ಇದ್ದಿದ್ದಾಗಿತ್ತು. ನಮ್ಮಪ್ಪ ಬಿಸ್ನೆಸ್ ಮಾಡ್ತಿದ್ರು, ಆದರೆ ಇಷ್ಟೆಲ್ಲ ಶ್ರೀಮಂತರು ಇರಲಿಲ್ಲ, ತಕ್ಕ ಮಟ್ಟಿಗಿದ್ರು. ನನಗೂ ಅವ್ರು ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರನ ಬೆಳೆಸಿದ್ರು. ಅವರು ಓನಾಗಿ ಮಾಡ್ತಿರ್ಬೇಕಾದ್ರೆ ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಬಿಸ್ನೆಸ್ಸು. ಯಾವಾಗ ಅವ್ರ ಫ್ರೆಂಡ್ಸ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡ್ರು, ಒಬ್ರಿಗೊಬ್ರು ಮೋಸ ಮಾಡಿಕೊಂಡು ಎಲ್ಲ ಮುಳುಗ್ಬಿಡ್ತು. ಆಮೇಲಿಂದ ನಮಗೆ ಭಾಳ ಅಂದರೆ ಭಾಳ ಕಷ್ಟನಾಯಿತು. ನನಗೆ ಒಂದು ರೀತಿಯಿಂದ ಶ್ರೀಮಂತಿಕೆ ಒಳಗಡೆ ಬೆಳೆದು ಅದನ್ನು ಅಭ್ಯಾಸ ಆಗಿರೋದ್ರಿಂದ ನಾನು ಯಾವುದೋ ಕಾರಣಕ್ಕೂ ಈ ರೀತಿ ಅಂದರೆ ಏನೂ ಇಲ್ಲ ಅನ್ನೋ ಥರ ಜೀವನ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಅದೇ ರೀತಿ ಬಟ್ಟೆ ಎಲ್ಲ ಹಾಕ್ಕೊಂಡು ಓಡಾಡ್ತಿರ್ತಿದ್ದೆ. ಒಂದು ದಿವಸ ಅದೇ ಕೋದಂಡ್ ಮಾವನ ಕಣ್ಣಿಗೆ ಬಿದ್ದೆ. ಅವ್ರು ಅಂದ್ಕೊಂಡ್ರು ನಾವು ಭಾಳ ರಿಚ್ಚು ಅಂತ ಹೇಳಿ, ಬಟ್ ಅವ್ರು ಜಾಸ್ತಿ ವಿಚಾರಿಸೋಕ್ಕೂ ಹೋಗಲಿಲ್ಲ. ನನ್ನ ಹತ್ರ ಒಂದೆರಡು ಸರಿ ಮಾತಾಡಿದಾಗ ನಾನು ಒಂದು ಸ್ವಲ್ಪ ಸುಳ್ಳು ಹೇಳಿಬಿಟ್ಟೆ. ಆದರೆ ಅದೇ ಸುಳ್ಳು ನನಗೆ ಮುಳ್ಳಾಗ್ತೈತೆ ಅಂತ ಅನ್ಕೊಂಡಿರಲಿಲ್ಲ. ನನಗೆ ಸಣ್ಣವಳಿದ್ದಾಗಿಂತಾನು ಈ ಮಿಮಿಕ್ರಿ ಮಾಡೋದಾಯ್ತು, ಇನ್ನೊಬ್ರ ಥರ ಇಮಿಟೇಟ್ ಮಾಡೋದು, ಇದೆಲ್ಲ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ನಾನು ಅದ್ರ ಬಗ್ಗೆ ಎಲ್ಲ ಕೋದಂಡ ಮಾವನ ಹತ್ರ ಹೇಳ್ಕೊಂಡಾಗ ಅವನು ಖುಷಿ ಪಡ್ತಿದ್ದ. ಅವನಿಗೆ ನನ್ನ ಮೇಲೆ ಇಷ್ಟ ಆಗಿ ನನ್ನನ್ನು ಮದುವೆ ಮಾಡ್ಕೊತಾನಂತ ಅನ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು ನಮ್ಮ ಅಪ್ಪ ಅಮ್ಮನ ಹತ್ರ ಭಾಳ ದುಡ್ಡೈತಿ ಅಂತ ತಿಳ್ಕೊಂಡು ಮದುವೆ ಆದ ಅಂತ ಹೇಳಿ. ಅವನಿಗೂ ಅಷ್ಟೇ ನಮ್ಮ ಹತ್ರ ಭಾಳ ದುಡ್ಡೈತಿ ಅಂತ ಅನ್ಕೊಂಡ. ಆದರೆ ಯಾವಾಗ ನನ್ನ ಮದುವೆ ಆಯ್ತು, ಅವನಿಗೆ ನಮ್ಮ ಹತ್ರ ಏನೂ ದುಡ್ಡೇ ಇಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮ ಅಪ್ಪ ಅಮ್ಮಗೆ ಹಿಂಸೆ ಕೊಡೋಕೆ ಶುರು ಮಾಡ್ದ. ಅಷ್ಟೇ ಅಲ್ಲ, ಅವ್ನು ಎಲ್ಲಿರ್ತಾನೆ ಅಲ್ಲೇ ಇಟ್ಕೊಳಕ್ಕೆ ಶುರು ಮಾಡ್ದ. ನನ್ನನ್ನು ಹೊಡೆದು ಬಡ್ದು ಹಿಂಸಿಸಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಅವ್ರಿಗೆ ಹೊಡೆದು ಬಡ್ದು ಹಿಂಸಿಸಿ ನನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಒಂದು ರೀತಿಯಿಂದ ಟಾರ್ಚರ್ ಕೊಡೋಕೆ ಶುರು ಮಾಡ್ದ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಅವನಿಗೆ ಹೇಳಿದೆ, ಆಯಿತು, ಇನ್ಮೇಲೆ ನಾನು ಕೆಲಸ ಮಾಡ್ತೀನಿ, ನಿನಗೆ ಎಷ್ಟು ಬೇಕು ಹೇಳು, ದುಡ್ಡು ನಾನು ದುಡ್ಡು ತಂದು ಕೊಡ್ತೀನಿ ಅಂತ ಅಂದೆ. ಏನೋ ಅಲ್ಲಿ ಇಲ್ಲಿ ಅಷ್ಟೋ ಇಷ್ಟೋ ನನಗೆ ಬಂದಂಥ ಪ್ರತಿಭೆಯಿಂದ ನಾನು ಕೆಲಸ ಮಾಡಿ ದುಡ್ಡು ತಂದು ಕೊಡ್ತಿದ್ದೆ. ಅದೇ ಸಮಯಕ್ಕೆ ಕಾವ್ಯ ಮತ್ತು ಸ್ವರೂಪ್ ಅವ್ರದ್ದು ಮದುವೆ ಮ್ಯಾಟ್ರಿಗೆ ಜಗಳ ಆಗಿ ಅಂದರೆ
ನಿಮ್ಮ ಅತ್ತೆಯವರು ಫೋನ್ ಮಾಡಿದ್ರು ಕೋದಂಡ ಮಾವಗೆ. ಅವಾಗ ಅಲ್ಲಿ ಅವ್ರು ಪ್ಲಾನ್ ಮಾಡಿದ್ದೆ ಇದು. ಓ ಅಂದ್ರ ಇದೆಲ್ಲ ನಮ್ ಕಾವ್ಯ ಅಲ್ಲಿ ಬರ್ಬೇಕಾದ್ರೆ ವಿಚಾರ ಮಾಡ್ಬಿಟ್ಟಿದ್ರಾ? ಮುಂಚೆನೆ ಪ್ಲಾನ್ ಆಗಿತ್ತು ಅನ್ನೋ. ಹೌದು ಸರ್, ಅದು ಅವಾಗಲೇ ಪ್ಲಾನ್ ಮಾಡಿದ್ರು. ಆದ್ರೆ ನನಗಿದು ಯಾವುದು ಮಾಡಕ್ ಇಷ್ಟ ಇರಲಿಲ್ಲ. ಯಾಕಂತ ಅಂದ್ರೆ ನನಗೆ ನನ್ನ ಪ್ರತಿಭೆನ ಬೇರೆ ರೀತಿ ಗುರುತಿಸ್ಕೋಬೇಕಿತ್ತು. ಆದ್ರೆ ಅವರು ಈ ರೀತಿ ಗುರುತಿಸ್ಕೊಂತಾರಂತ ಅನ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವರು ಈ ರೀತಿ ಎಲ್ಲ ಮಾಡು ಅಂತ ಅಂತಿರ್ಲಿಲ್ಲ. ಕಾವ್ಯ ಬಂದಾಗ ಅವಳ ಹತ್ರ ಚಂದಾಗಿ ಮಾತಾಡಿಸ್ತಿದ್ರು. ಆಮೇಲೆ ಅವಳಿಗೆ ಹೇಳ್ತಿದ್ರು ನನ್ನ ಹತ್ರ ಏನೇನು ಟ್ಯಾಲೆಂಟ್ ಐತೆ ಅಂತ. ಅವಳು ಬೇಜಾರೊಳಗಿದ್ಲಲ್ಲ, ನಾನು ಈ ರೀತಿ ಮಾಡೋದ್ರಿಂದ ನಗ್ತಿದ್ಲು, ಮಾತಾಡ್ತಿದ್ಲು. ಆಮೇಲೆ ಅವಳು ಇದರಿಂದ ಅಂದ್ರೆ ಅವಳು ಆ ತೊಂದರೆಯಿಂದ ಹೊರಗಡೆ ಬಂದ್ಲು. ಆಮೇಲೆ ಕೋದಂಡ ಮಾವ ನನಗೆ ಈ ರೀತಿ ಪ್ಲಾನ್ ಹೇಳ್ಕೊಟ್ಟಿದ್ದು. ಅವಾಗ ಅದ್ರ ತಕ್ಕಂಗೆ ಎಲ್ಲ ನಾನು ರೆಡಿ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲ, ಅವಳದು ಫೇಸ್ ತರನೇ ಮಾಸ್ಕ್ ಮಾಡಿಸ್ಕೊಟ್ಟ ನನಗೆ. ಹೌದು. ಆ ದೇಶ ಯಾಕೆ ಬಿಟ್ಟು ಬಂದ್ರಿ? ಅದು ಅವನು ಇದೇ ರೀತಿ ಫ್ರಾಡ್ ಮಾಡ್ತಾ ಹೋಗ್ತಿದ್ದ. ಯಾರಿಗೂ ಅಷ್ಟು ದೊಡ್ಡದಾಗಿ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಅವ್ನು ಏನೇ ತಪ್ಪು ಮಾಡಿದ್ರು ಮುಚ್ಚಿಟ್ಕೊಂಡು ಅದನ್ನ ಸಾಧಿಸ್ಕೊಂಡು ಹೊರಗೆ ಬರೋ ದಾರಿ ಅವನಿಗೆ ಗೊತ್ತಿತ್ತು. ಹಾಗಾಗಿ ಅದರಿಂದ ಏನೂ ತೊಂದರೆ ಆಗಲಿಲ್ಲ. ಯಾವಾಗ ಕಾವೆನ್ ಡೀಲ್ ಸಿಕ್ತೋ, ಇಲ್ಲೆಲ್ಲ ಆಸ್ತಿ ಸಿಗ್ತೈತಿ, ಇಲ್ಲೇ ಇರ್ಬೋದಲ್ಲ, ಅಲ್ಲಾದ್ರೆ ಬೇರೆ ದೇಶದೊಳಗಡೆ ಆದ್ರೆ ಶಿಕ್ಷೆ ಗುರಿ ಹಾಕ್ಬಿಟ್ರೆ ತೊಂದರೆ ಭಾಳ ಆಗ್ತೈತಿ, ವಾಪಸ್ ನಮ್ಮ ದೇಶಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಸೇಫರ್ ಸೈಡು ಅಂತೇಳಿ ಎಲ್ಲ ಇಲ್ಲೇ ಬಂದ್ಬಿಟ್ವಿ. ಆಮೇಲಿಂದ ನಿಮ್ಮ ನಾಟಕ ಶುರು ಮಾಡಿದ್ರಾ? ಹೇಳು ಏನೇನು ಮಾಡಿದ್ರಿ ಅಂತ ಹೇಳಿ. ಅದೇ ಕಾವ್ಯನ ಅಲ್ಲಿ ಮನೆ ಕರ್ಕೊಂಡು ಹೋದ್ರು. ಯಾವಾಗ ಇಲ್ಲಿ ಕಾವ್ಯಂಗೆ ಇರಕ್ಕೆ ಕಷ್ಟ ಆಗಿ ಒಬ್ರಿಗೊಬ್ರು ಮನಸ್ತಾಪ ಬರಕ್ಕೆ ಶುರು ಆಯ್ತು, ಅವಾಗ ನನಗೆ ಕೋದಂಡ ಮಾವ ಹೇಳಿದ್ದು, ಹೆಂಗಾರು ಮಾಡಿ ಆಸ್ತಿನ ಹೊಡ್ಕೊಳ್ಳೇಬೇಕು. ಅವ್ರ ಎದುರುಗಡೆ ಕಾವ್ಯನ ಮದುವೆ ಆಗೇನೆ ಅಂತ ಆದ್ರೆ ಇಷ್ಟು ಆಸ್ತಿ ನಮ್ಮ ಕಡೆ ಬರ್ತೈತಿ, ಆಮೇಲೆ ನಾವು ಚೆನ್ನಾಗಿರ್ಬೋದು ಅಂತ ಅಂದ. ನಾನು ಹಾಗೆ ಅನ್ಕೊಂಡು ಸುಮ್ಮನಾದೆ. ಆಮೇಲೆ ಕಾವ್ಯ ಅಲ್ಲೇ ಉಳ್ಕೊಂಡ್ಲು, ನಾನು ಇಲ್ಲಿ ಬಂದೆ. ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದೆ. ಆಮೇಲೆ ಆಸ್ತಿ ಪೇಪರ್ಸ್ನೆಲ್ಲ ರೆಡಿ ಮಾಡಿಸಿ ನನ್ನ ಹೆಸರಿಗೆ ಮಾಡಿಸ್ಕೊಂಡೆ. ಅಲ್ಲಿ ಇರ್ಬೇಕಾದ್ರೆ ನಾನು ಕಾವ್ಯನ ಸೈನ್ ಮಾಡೋದೆಲ್ಲ ಕಲ್ತಿದ್ದೆ. ಓ ಫೋರ್ಜರಿ ಕೇಸು. ಕಂಟಿನ್ಯೂ. ಅದೇ ಎಲ್ಲ ಆಯ್ತು. ಇನ್ನು ನಂದು ಕೋದಂಡ ಮಾವಂದು ಅಂದ್ರೆ ಕಾವ್ಯಂದು ಕೋದಂಡಂದು ಮದುವೆ ಆಗ್ಬಿಟ್ರೆ ನೀವೆಲ್ಲ ಫ್ರೀ ಆಗ್ಬಿಡ್ತೀರಿ. ಅಂದ್ರೆ ನೀವೆಲ್ಲ ಎಲ್ಲ ಆಸ್ತಿನೂ ಕಾವ್ಯನ ಹೆಸರಿಗೆ ಆಗೈತಿ, ಅದನ್ನ ಈಸಿಯಾಗಿ ಅವನ ಹೆಸರು ಮಾಡ್ಕೋಬಹುದು ಅಂತ ಹೇಳಿ ಪ್ಲಾನ್ ಮಾಡಿ ಇಷ್ಟೆಲ್ಲ ಮಾಡಿದ್ದು. ಸರಿ, ಆದ್ರೆ ಇದ್ರೊಳಗಡೆ ಸ್ವರೂಪ ಮತ್ತೆ ಸೌಮ್ಯಂದ ಏನ್ ಪಾಲೈತಿ? ನಿನಗೆ ಯಾಕಷ್ಟು ಸ್ವರೂಪನ ಮೇಲೆ ದ್ವೇಷ? ಆ ಸೌಮ್ಯಾಗೆಲ್ಲ ಕಾಲ್ಗುಣ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ಅಜ್ಜಮ್ಮಗೆ ಯಾಕೆ ಫೋನ್ ಮಾಡಿ ಕೆಟ್ಟ ಮನಸ್ಥಿತಿನ ತುಂಬ್ತಿದ್ದಿ? ಆಮೇಲೆ ಸ್ವರೂಪ್ ಹಾಸ್ಪಿಟಲ್ ಕಟ್ಟೋದನ್ನೆಲ್ಲ ಯಾಕೆ ನಿಲ್ಸಿದಿ? ಅದು ನನ್ನ ಸ್ವಾರ್ಥಕ್ಕೆ. ನಿನ್ ಸ್ವಾರ್ಥಕ್ಕ? ನಾನೇ ನಿನಗೇನು ಪರ್ಸನಲಿ ಮಾಡಿಲ್ಲಲ್ಲ. ನೀನ್ ಯಾರು ಏನು ಎತ್ತ ಅಂತಾನೆ ನನಗೆ ಗೊತ್ತಿಲ್ಲ. ನೀನ್ ಮಾಡಿದಂತ ದ್ರೋಹದಿಂದ ನನ್ನ ಆಸೆ ಎಲ್ಲ ಕನಸು ನುಚ್ಚು ನೂರಾಗಿತ್ತು ಗೊತ್ತಾ? ಪುಣ್ಯಕ್ಕೆ ಸ್ವಾತಿ ಅಕ್ಕನಿಂದ ಎಲ್ಲ ಗೊತ್ತಾಯ್ತು. ಅದಲ್ಲೇ ತನ್ನ ಪಾಡಿ ತನ್ನ ಕೆಲಸ ನಡೀತಾ ಐತಿ. ನೀನ್ ಮಾಡಿದ್ ಯಾವ್ದೋ ತಪ್ಪು ಬೇಕಂದ್ರೂ ನಾನು ಕ್ಷಮಿಸ್ಬಿಡ್ತೇನೆ. ಆದ್ರೆ ಇವೆಲ್ಲ ಇದಾವಲ್ಲ, ಸಾಧ್ಯನೇ ಇಲ್ಲ. ಹೇಳೋ, ಯಾಕೆ ಸ್ವರೂಪ್ ಮತ್ತೆ ಸೌಮ್ಯನ್ ಜೀವನದೊಳಗಡೆ ಆಟ ಆಡಕ್ ಶುರು ಮಾಡಿದೆ? ಹೇಳ್ತೀನಿ. ಅದು ಕಾವ್ಯ ಅಲ್ಲಿಗೆ ಬಂದಾಗ ಇಲ್ಲೇನೇ ನಡೀತಿತ್ತು ಪ್ರತಿಯೊಂದು ಆಂಟಿ ಫೋನ್ ಮಾಡಿ ಹೇಳ್ತಿದ್ರು. ಆವಾಗ ಕಾವ್ಯನು ಭಾಳ ನೊಂದ್ಕೊಂತಿದ್ಲು. ನಾನು ಹೋಗ್ಲಿ ಬಿಡು ಅನ್ಕೊಂಡು ಸುಮ್ಮನೆ ಆಕಿ ಸಮಾಧಾನ ಮಾಡ್ತಿದ್ದೆ. ಆಮೇಲೆ ಯಾವಾಗ ನನಗೆ ಕೋದಂಡ ಮಾವ ಈ ರೀತಿ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ನಲ್ಲ, ನನಗೆ ಫಸ್ಟ್ ಸಿಟ್ಟು ಬಂದಿದೆ ಸ್ವರೂಪ್ ಅವ್ರ ಮೇಲೆ. ಏನು ಸ್ವರೂಪ್ ಮೇಲೆ ಸಿಟ್ಟು ಬಂತ? ನಿನಗೆ ಆಕ್ಚುಲಿ ಹೇಳಿದ್ದು ಕೋದಂಡ ಅಲ್ಲ, ಅದು ಕಾವ್ಯನ್ ಸಲುವಾಗಿ. ಸ್ವರೂಪ್ ಮೇಲೆ ಯಾಕೆ ಸಿಟ್ಟು ಬಂತು? ಅದು ಸ್ವರೂಪ್ ಅವರು ಹಾಸ್ಪಿಟಲ್ ಕಟ್ಟಿ ನಾನು ಇಲ್ಲೇ ಇರಬೇಕು ಅನ್ನೋ ಆಸೆ ಇರ್ತಿದ್ದಿಲ್ಲ ಅಂದಿದ್ರೆ ಕಾವ್ಯ ಅವ್ರನ್ನ ಮದುವೆ ಆಗ್ತಿದ್ಲು. ಅವಾಗ ಸೌಮ್ಯ ಇಲ್ಲಿ ಇರ್ತಿದ್ಲು, ಕಾವ್ಯ ಸ್ವರೂಪನ ಹೆಂಡತಿ ಆಗ್ತಿದ್ಲು. ಯಾವುದೇ ಕಾರಣಕ್ಕೂ ಅಲ್ಲಿ ಫಾರಿನಿಗೆ ಬರ್ತಾ ಇರಲಿಲ್ಲ. ಆಮೇಲೆ ನಮ್ಮ ಕೋದಂಡ ಮಾವ ನನಗೆ ಈ ರೀತಿ ಹಿಂಸೆ ಕೊಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ದುಡ್ಡಿನ ಆಸೆಗೆ ಕಾವ್ಯನ ಮೇಲೆಲ್ಲ ಅವನಿಗೆ ಆಸೆ ಆಗಕ್ಕೆ ಶುರು ಆಗ್ಬಿಡ್ತು. ಅವಳ ಮದುವೆಯಾಗಿ ಎಲ್ಲೇ ನನ್ನನ್ನು ಕೈ ಬಿಟ್ಬಿಡ್ತಾನನ್ನೋ ಹೆದರ್ಕಿನೂ ಶುರು ಆಯ್ತು. ಹಾಗಾಗಿ ಕೆಲವೊಂದು ಕಡೆ ನಾನು ಆಟ ಆಡಕ್ಕೆ ನೋಡಿದೆ. ನಾನು ಅವನಿಗೆ ಹೇಳಿದೆ, ನಾನು ನಿನ್ಗೆ ಇದನ್ನೆಲ್ಲ ಮಾಡ್ಕೊಡ್ತೀನಿ, ಆದರೆ ಕಾವ್ಯನ ಜೀವನ ಹಾಳು ಮಾಡಕ್ಕಂತಂದು ಹೇಳಿ ನಿಂತವರಿಗೆ ಶಿಕ್ಷೆ ಆಗಬೇಕು ಅಂತ ಅಂದೆ. ಆದ್ರೆ ಅವನು ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಯಾಕಂತಂದ್ರೆ ಕಾವ್ಯಗೆ ಅವನು ಯಾವ ರೀತಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲ, ನಾನು ಈ ರೀತಿ ಹೇಳಿದ್ದವನಿಗೆ ಸರಿ ಬರಲಿಲ್ಲ. ಹಾಗಾಗಿ ಇದಿದ್ದು ನಿಜ ಕೇಳ್ದ. ನಾನು ಹೇಳಿದೆ, ನನಗೆ ಅವರಿಬ್ಬರನ್ನು ಕಂಡ್ರೆ ಇಷ್ಟ ಆಗಿಲ್ಲ. ಅದು ಕಾವ್ಯ ಹೇಳ್ದಾಗಿಂದ ಅವರಿಬ್ಬರ ಮೇಲೆ ಭಾಳ ಸಿಟ್ಟು ಬರ್ತೈತಿ. ಅದ್ರ ಸಲುವಾಗಿ ನೀನು ಈ ರೀತಿ ಮಾಡಿಕೊಟ್ರೆ ಮಾತ್ರ ನಾನು ನಿನ್ನ ಹೇಳ್ದಂಗೆ ಕೇಳೋದು ಅಂತ ಅಂದೆ. ಅದ್ರ ಸಲುವಾಗಿನೇ ಅವನು ನಾನು ಹೇಳ್ಕೊಟ್ಟಿದ್ದ ಕೆಲಸ ಎಲ್ಲ ಮಾಡಿಕೊಟ್ಟ. ಆಮೇಲೆ ಈಗ ಎಲ್ಲರೂ ಪರ್ಮಿಷನ್ ತಗೊಂಡು ಮದುವೆ ಮ್ಯಾಟರಿಗೂ ಬಂದಿತ್ತು. ಅಷ್ಟೊತ್ತಿಗೆ ನಿಮ್ಗೆ ಇದೆಲ್ಲ ವಿಷಯ ಗೊತ್ತಾಯ್ತು. ಹೌದು, ಇದೆಲ್ಲ ಮ್ಯಾಟ್ರ್ ಆಯ್ತು. ಸರಿ, ಕಾವ್ಯನ ಅಲ್ಲಿ ನಿಮ್ಮ ಮನೆಗೆ ಇಟ್ಕೊಂಡಾರೆ, ನೀನು ಕಾವ್ಯನ ರೂಪ ಹಾಕೊಂಡಿಯಾ? ಇದೆಲ್ಲ ಮದುವೆ ಆದ್ಮೇಲೆ ಕಾವ್ಯನ ನಮ್ಮ ಮನೆಗೆ ಕಳ್ಸಿಕೊಟ್ಬಿಡ್ತಿದ್ರಾ? ಆವಾಗ ನಿಮ್ದೆಲ್ಲ ಬಂಡವಾಳ ಬಯಲಾಗ್ತಿರ್ಲಿಲ್ಲ. ಅದು ಹೇಳೋ, ಏನದು? ಯಾಕೆ ತಲೆ ಕೆಳಗೆ ಹಾಕೊಂಡು ನಿಂತ್ಕೊಂಡಿ? ಅದು ನನಗಿದ್ದಕ್ಕೆಲ್ಲ ಸಮ್ಮತಿ ಇರಲಿಲ್ಲ. ಆದ್ರೆ ಕೋದಂಡ ಮಾವ ಮುಂದೆ ಹೇಳೋ. ಅದು ಕೋದಂಡ ಮಾವ ನಮ್ದೆಲ್ಲ ಮದುವೆ ಆದ್ಮೇಲೆ ಕಾವ್ಯನ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದ. ಏನು? ನನ್ನ ತಂಗಿನ ಸಾಯಿಸೋ ಅಷ್ಟು ಧೈರ್ಯ ಬಂತ ನಿಮಗ? ಅದು ನಾನು ಹೇಳಿರ್ಲಿಲ್ಲ. ಕೋದಂಡ ಮಾವ ಮತ್ತು ಅವ್ರ ಅಮ್ಮ ಸೇರ್ಕೊಂಡು ಇದೆಲ್ಲ ಪ್ಲಾನ್ ಮಾಡಿದ್ರು. ಆದ್ರೆ ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಅಲ್ಲ, ಇಷ್ಟೆಲ್ಲ ಆದ್ರೂ ಸಹಿತ ಇಲ್ಲಿ ಬಂದಾಗ ಒಂದು ಮಾತು ನೀನು ನಮ್ಮ ಹತ್ರ ಹೇಳಿಲ್ಲಲ್ಲ. ಹೇಳಿದ್ರೆ ನಾವೇನಾರು ಮಾಡ್ಬೋದಿತ್ತು ತಾನೆ? ನಾನು ಹೆಂಗೆ ಹೇಳಕ್ ಸಾಧ್ಯ? ಅಲ್ಲಿ ನಮ್ಮ ಅಪ್ಪ ಅಮ್ಮ ಒಂದು ಕೈಯಾಗಿದ್ದಾರೆ. ಓ, ನಿಮ್ಮ ಅಪ್ಪ ಅಮ್ಮನ ಬದುಕಿಸ್ಕೊಳಕ್ ನೀನು ಬೇರೆ ಯಾರನ್ನಾದ್ರೂ ಸಾಯ್ಸಕ್ ರೆಡಿ ಇದೆಯಲ್ಲ? ಸರಿ, ಹಂಗಂದ್ರೆ ಮುಂದೆ ಏನ್ ಮಾಡ್ಬೇಕಂತ ನನಗೆ ಗೊತ್ತೈತಿ. ಅದ್ರ ಪ್ರಕಾರ ಮಾಡ್ತೇವೆ, ರೆಡಿ ಇರು. ಯಾರದು ಅವಾಗ್ಲಿಂದ ಫೋನ್ ಬರ್ತಾನೆ ಐತಿ? ಮತ್ತೇನ್ ಪ್ಲಾನ್ ನಿಮ್ದು? ಅದು ಕೋದಂಡ ಮಾವ ಫೋನ್ ಮಾಡಕತ್ತಾನ. ಸರಿ, ರಿಸೀವ್ ಮಾಡು. ಆದ್ರೆ ಅದಕ್ಕಿಂತ ಮುಂಚೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾತಾಡ್ ನೀನು. ಅದು ನಾನು ಇಷ್ಟೊತ್ತಾದ್ರೂ ಅವ್ನು ಹೇಳಿದ ಜಾಗಕ್ಕೆ ಹೋಗಿಲ್ಲ ಅಂತ ಹೇಳಿ ಅವನಿಗೆ ಸಿಟ್ಟು ಬಂದಿರ್ತೈತಿ. ಅವ್ನು ಬೈತಾನ. ಪರವಾಗಿಲ್ಲ, ಅವ್ನು ಬೈದ್ರು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ನೀನು ಫೋನ್ ರಿಸೀವ್ ಮಾಡಬೇಡ. ನಾನು ಏನು ಹೇಳ್ತೀನಿ ಅದನ್ನೇ ಮಾತಾಡಬೇಕು. ಅಷ್ಟೇ ಅಲ್ಲ, ಕಾಲು ಸ್ಪೀಕರ್ಗೆ ಹಾಕು. ನಾನು ಏನು ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ ಅದನ್ನ ಮಾತ್ರ ಮಾತಾಡಬೇಕು. ತಪ್ಪಿಸ್ಕೊಂಡು ಹೋಗಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ನಿನಗೂ ಉಳಿಗಾಲ ಇಲ್ಲ, ಆ ನಿನ್ ಕೋದಂಡಿಗೂ ಉಳಿಗಾಲ ಇಲ್ಲ. ಅಷ್ಟೇ.
ಸರಿ. ಹೌದು, ಎಲ್ಲಿ ಹೊಂಟಿದ್ರಿ ನೀವಿಬ್ರು ಇವತ್ತು? ಅದು ಬಂಗಾರದ ಅಂಗಡಿಗೆ ಒಡವೆ ಮಾರಕ್ಕೆ. ಓ, ಒಡವೆ ಮಾರಕ್ ಹೊಂಟಿದ್ರಾ? ಇಷ್ಟೆಲ್ಲಾ ತಲೆ ಉಪಯೋಗಿಸಿ ಇನ್ನೊಬ್ರು ಜೀವನ ಹಾಳು ಮಾಡ್ಬೇಕು ಅಂತ ಅದು ಹೆಂಗ್ ಬಂತೋ ಅದನ್ನ ಬಿಟ್ಬಿಟ್ಟು ಬೇರೆ ದಾರಿ ಯಾರು ಹುಡ್ಕೊಂಡಿದ್ರಿ ಇಷ್ಟೊತ್ತಿಗೆ ನಿಮ್ ಜೀವನದಾಗೆ ನೀವು ಸಕ್ಸಸ್ ಅನ್ನೋದು ಕಾಣ್ತಿದ್ರಿ. ಸರಿ, ಅವ್ನು ಆಲ್ರೆಡಿ ಬಂಗಾರದ ಅಂಗಡಿಗೆ ಹೋಗ್ಯಾನ ಅಥವಾ ಇನ್ಮೇಲೆ ಹೊಂಟಾನ? ಅದು ನನಗೆ ಅಲ್ಲೇ ಬಂಗಾರದ ಅಂಗಡಿಗೆ ಬಾ ಅಂತ ಹೇಳಿದ್ದ. ಅಂದ್ರೆ ಇದು ಅದೇ. ಯಾಕಕ್ಕ? ಮುಚ್ಚು ಬಾಯಿ. ನಿನ್ ಹೊಲಸು ಬೈಂದ ಅಕ್ಕ ಅಂತ ಕರಿಬೇಡ. ನನಗೂ ನಿನಗೂ ಏನು ಸಂಬಂಧ ಇಲ್ಲ. ಅವ್ನು ಏನ್ ಕೇಳಕ್ ಫೋನ್ ಮಾಡ್ಯಾನಂತ ಹೇಳ್ತೀನಿ ಕೇಳು. ಆ ಒಡವೆ ಎಲ್ಲ ಡೂಪ್ಲಿಕೇಟು. ಡೂಪ್ಲಿಕೇಟಾ? ಡೂಪ್ಲಿಕೇಟು. ಅದು ಆ ವಿಷಯ ಗೊತ್ತಾಗಿನೇ ಒಂದು ಅಲ್ಲಿ ಅವರೆಲ್ಲ ಸೇರ್ಕೊಂಡು ಅವ್ನಿಗೆ ಶಿಕ್ಷೆ ಕೊಡ್ಸಕ್ ನೋಡ್ತಿರ್ತಾರೆ. ಇಲ್ಲ ಅಂದ್ರೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ರು ನಿನ್ನ ಮೇಲೆ ಸಿಟ್ಟು ಬಂದಿರ್ತೈತಿ. ಅದ್ರ ಸಲುವಾಗಿನ ಫೋನ್ ಮಾಡ್ತಿರೋದು. ಅಯ್ಯೋ, ಇದ್ಯಾವುದು ನನಗೆ ಗೊತ್ತೇ ಇಲ್ಲಲ್ಲ. ನಾನು ಒರಿಜಿನಲ್ಸ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದೆಲ್ಲ ಅವನಿಗೆ ಗೊತ್ತಾದ್ರೆ ನಾನ ಮಾಡಿದ್ದು ಅಂತಾನ. ಅಯ್ಯೋ, ಅವ್ನು ನನ್ಗೇನಾರು ಮಾಡ್ತಾನ ಅನ್ನೋದು ಭಯ ಅಲ್ಲ. ನಮ್ಮ ಅಪ್ಪ ಅಮ್ಮಗೆ ಏನಾರು ಮಾಡ್ಬಿಟ್ರೆ? ಅದಕ್ಕೆ ನಾನು ಏನ್ ಹೇಳ್ತೀನಿ ಹಂಗ ಮಾಡು. ಮೊದ್ಲವನ್ನ ಇಲ್ಲಿಗೆ ಬರಕ್ ಹೇಳು. ಅವ್ನು ಇಲ್ಲಿಗೆ ಬರ್ತಾನ? ನಾನು ಹೇಳ್ದಂಗ್ ಮಾಡಿದ್ರೆ ಬಂದೇ ಬರ್ತಾನ. ಸರಿ, ಹೇಳಿ.